brought to you by Vigard. ಮಂಡ್ಯ ಮತ್ತು ಕೋಲಾರದಲ್ಲಿ ರಾಹುಲ್ ಗಾಂಧಿ ನಿನ್ನೆ ಅಬ್ಬರದ ಪ್ರಚಾರವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಮತ್ತೆ ಮಾತಾಡಿದ್ರು. ಅದರಲ್ಲೂ ಕಾಂಗ್ರೆಸ್ನ ಪ್ರಮುಖ ಅಸ್ತ್ರವಾಗಿರುವಂಥ ಗ್ಯಾರಂಟಿಯನ್ನೇ ಮತ್ತೆ ಜನರ ಮುಂದೆ ಇಟ್ಟರು. ಇನ್ನು ಕೋಲಾರದ ಬಗ್ಗೆ ಹೇಳೋದಾದ್ರೆ ಕೋಲಾರದಲ್ಲೂ ಕೂಡ ಬಂಡಾಯ ಇದೆ. ಮುನಿಯಪ್ಪನವ್ರನ್ನ ಕರೆದು ಅವ್ರ ಪಕ್ಕದಲ್ಲೇ ಕೂತು ಸಾಕಷ್ಟು ವಿಚಾರಗಳನ್ನು ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಇಷ್ಟೆಲ್ಲ ಆದರೂ ಕೂಡ ಮುನಿಯಪ್ಪ ಪಕ್ಕದಲ್ಲೇ ಇದ್ದಂಥ ಇತರೆ ನಾಯಕರು ಅವರನ್ನು ಮಾತಾಡ್ತಾನೆ ಇರಲಿಲ್ಲ. ಹಾಗಾದರೆ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ಹೇಗಿತ್ತು, ಅದರ ಜೊತೆಗೆ ಬೇರೆಲ್ಲ ಯಾವೆಲ್ಲ ವಿಚಾರ ಇದರಲ್ಲಿ ಸೇರ್ಕೊಂಡಿತ್ತು ನೋಡೋಣ ಬನ್ನಿ. ರೈತರ ಸಾಲ ಮನ್ನಾ, ಅನ್ನದಾತರಿಗಾಗಿ 3 ಮಹತ್ವದ ಯೋಜನೆ. तो सरकार बनते जो नरेंद्र मोदी जी ने अरबपतियों के लिए किया वही हम किसानों के लिए करने जा रहे हैं. किसानों का हम कर्जा माफ करेंगे नेशनल लेवल पर. ಬಡ ಮಹಿಳೆಯರಿಗೆ ವರ್ಷಕ್ಕೆ 1,24,000 ರೂಪಾಯಿ. हिंदुस्तान के हर गरीब परिवार में एक महिला को कांग्रेस पार्टी साल के 1 लाख रुपए सीधा बैंक अकाउंट में डाल के देने वाली है. ನಿರುದ್ಯೋಗಿಗಳಿಗೆ 8,500 ರೂಪಾಯಿ ವೇತನ ಸಹಿತ ತರಬೇತಿ. एक साल में युवा को हर महीने 8,500 रुपए मिलेगा. 1 साल का 1 लाख रुपए मिलेगा और बेस्ट क्वालिटी की उसको ट्रेनिंग मिलेगी. ಮೊನ್ನೆ ಅಷ್ಟೇ ಪ್ರಧಾನಿ ಮೋದಿ ರಾಜ್ಯದಲ್ಲಿ ಭರ್ಜರಿ ಪ್ರಚಾರ ಮಾಡಿ ರೋಡ್ ಶೋ ನಡೆಸಿ ಹೋಗಿದ್ರು. ನಿನ್ನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಂಡ್ಯ ಕೋಲಾರಕ್ಕೆ ಎಂಟ್ರಿ ಕೊಟ್ಟು ಗ್ಯಾರಂಟಿ ಅಸ್ತ್ರಗಳನ್ನ ಬಿಟ್ಟಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡುವ ಗ್ಯಾರಂಟಿ ಘೋಷಿಸಿದ್ದಾರೆ. तो सरकार बनते के एकदम बाद कांग्रेस पार्टी हिंदुस्तान के किसानों के लिए 3 काम करने जा रही है. जो नरेंद्र मोदी जी ने अरबपतियों के लिए किया वही हम किसानों के लिए करने जा रहे हैं. किसानों का हम कर्जा माफ करेंगे नेशनल लेवल पर और किसानों की जो भी बीमा की क्लेम्स होंगी ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. इंश्योरेंस की क्लेम्स होंगी उनको हम 30 दिन के अंदर सेटल करवा देंगे. ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿರೋ ಬಡ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ನೀಡುವ ಗ್ಯಾರಂಟಿಯನ್ನ ರಾಹುಲ್ ಉಲ್ಲೇಖಿಸಿದ್ರು. ರಾಜ್ಯದ 2,000 ರೂಪಾಯಿ, ನಮ್ಮ 1 ಲಕ್ಷ ರೂಪಾಯಿ, ಒಟ್ಟು 1,24,000 ರೂಪಾಯಿ ಸಿಗುತ್ತೆ ಅಂದ್ರು. ಅಂದ್ರೆ ಪ್ರತಿ ತಿಂಗಳು 10,500 ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ದಾರೆ. आज कर्नाटक में महिलाओं को 2,000 रुपए हर महीना मिलता है. आज आपको यहाँ 24,000 रुपए मिलता है. चुनाव के एकदम बाद हमारी सरकार बनेगी और आपको 1,24,000 रुपए मिलने वाला है. ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಲೇವಡಿ ಮಾಡಿದ ರಾಹುಲ್ ಗಾಂಧಿ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಆಗಿತ್ತು, ಈಗ ಪಾರ್ಟ್ನರ್ ಆಗಿದ್ದಾರೆ ಅಂತ ಗುಟುಕಿದ್ದಾರೆ. चुनाव में मैंने आपसे कहा था कि यहाँ पे एक बीजेपी है और दूसरी उनकी बी टीम है और आज ये बात सबके सामने आ गई है. सिर्फ बी टीम नहीं है, उनके पार्टनर है. एक दूसरे की वो 24 घंटा मदद करते हैं. ಇನ್ನು ಇದೇ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಿರೋದನ್ನ ಗೇಲಿ ಮಾಡಿದ್ರು. ಸೋಲುತ್ತೇನೆ ಅನ್ನೋ ಭಯದಿಂದ ಇಲ್ಲಿಗೆ ಬಂದಿದ್ದಾರೆ. ಕುಮಾರಸ್ವಾಮಿಯನ್ನ ಇಲ್ಲಿಯೂ ಸೋಲಿಸಿ ಅಂತ ಗುಡುಗಿದ್ದಾರೆ. ಈ ಬಾರಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಶಾಸಕರು, ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬಹುದಾಗಿತ್ತು. ಆದ್ರೆ ಅಲ್ಲಿ ನಿಲ್ಲಿಕ್ಕಾಗದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ. ಇಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಡ್ಯದಲ್ಲಿನ ಸಮಾವೇಶದ ಬಳಿಕ ಕಾಂಗ್ರೆಸ್ ಪಡೆ ಕೋಲಾರದಲ್ಲೂ ಮತಬೇಟೆಗಿಳಿಯಿತು. ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಮಾಲೂರು ತಾಲೂಕಿನ ಚೊಕ್ಕಣ್ಣನಹಳ್ಳಿಯಲ್ಲಿ ಸಮಾವೇಶ ನಡೆಯಿತು. ಮೋದಿ 25 ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡಿದ್ದಾರೆ. ದೊಡ್ಡ ಕಂಪನಿಗಳಲ್ಲಿ ಹಿಂದುಳಿದ ವರ್ಗದವರೇ ಇಲ್ಲ. ಮೋದಿ ಜಾತಿಗಣತಿ ಪರವೋ ವಿರುದ್ಧವೋ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು. ಒಟ್ಟಾರೆ ಮಂಡ್ಯ ಮತ್ತು ಕೋಲಾರದಲ್ಲಿ ದಳಪತಿಗಳಿಗೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ರಾಹುಲ್ ಗಾಂಧಿಯನ್ನ ಕರೆಸಿ ಪ್ರಚಾರ ಮಾಡಿಸಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.
brought to you by Vigard.